ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರವನು? ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಫಿನಾಲೆಗೆ ಬಂದು ನಿಂತಿದ್ದಾನೆ ಅಂದರೆ ಅದಕ್ಕೆ ಅವನೇ ಕಾರಣ. ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಫಿನಾಲೆಯನ್ನು ತಲುಪಿದ್ದಾರೆ ಅಂದರೆ ಅದಕ್ಕೂ ಆತನೇ ಕಾರಣ. ಮೋಕ್ಷಿತಾ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿಯ ತನಕ ಇದ್ದಾರೆ ಅಂದರೆ ಅದಕ್ಕೂ ಆತನೇ ಕಾರಣ. ಅಷ್ಟೇ ಯಾಕೆ, ರಜತ್ ಕೂಡ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟು ಈ ಹಂತಕ್ಕೆ ಬಂದು ನಿಂತಿದ್ದಾನೆ ಅಂದರೆ ಅದಕ್ಕೂ ಆ ವ್ಯಕ್ತಿಯೇ ಕಾರಣ. ಹಾಗಿದ್ರೆ ಯಾರವನು? ಬಿಗ್ ಬಾಸ್ ಸೀಸನ್ 11ರ ಗೇಮ್ ಚೇಂಜರ್ ಆಗಿ ಗುರುತಿಸಿಕೊಂಡಂತಹ ಆ ವ್ಯಕ್ತಿ ಯಾರು? ಆತನೊಬ್ಬನಿಂದ ಬಿಗ್ ಬಾಸ್ ಸೀಸನ್ 11ರ ರೂಪುರೇಷೆ ಎಲ್ಲವೂ ಕೂಡ ಬದಲಾಗಿದ್ದು ಹೇಗೆ? ಈ ವಿಡಿಯೋದಲ್ಲಿ ಆ ರೋಚಕ ಸ್ಟೋರಿಯನ್ನ ನಾನು ನಿಮಗೆ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆತನಕ ನೋಡಿ. ಸದ್ಯ ಎಲ್ಲರದ್ದು ಒಂದೇ ಒಂದು ಪ್ರಶ್ನೆ: ಈ ಬಾರಿಯ ಬಿಗ್ ಬಾಸ್ನ ಗೆದ್ದು ಬೀಗೋದು ಯಾರು? ಬಿಗ್ ಬಾಸ್ ಕಪ್ ಯಾರ ಕೈ ಸೇರುತ್ತೆ ಅನ್ನುವಂತಹ ಕುತೂಹಲ ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ದಿನಗಳು ಹತ್ತಿರ ಆಗ್ತಾ ಇದ್ದ ಹಾಗೆ ಆ ಕುತೂಹಲ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿಯನ್ನ ನೆನಪು ಮಾಡಿಕೊಳ್ಳಲೇಬೇಕು. ಯಾಕೆಂದ್ರೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಫಿನಾಲೆಯನ್ನ ತಲುಪಿರುವಂತಹ 6 ಸ್ಪರ್ಧಿಗಳ ಪೈಕಿ 4 ಸ್ಪರ್ಧಿಗಳಿಗೆ ಆತನ ಋಣವಿದೆ. ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಆತನ ಋಣದಲ್ಲಿ ಅವರೆಲ್ಲರೂ ಇದ್ದಾರೆ. ಹಾಗಿದ್ರೆ ಯಾರು ಆ ವ್ಯಕ್ತಿ ಅಂತ ನೋಡೋದಾದ್ರೆ ಆತ ಬೇರಾರೂ ಅಲ್ಲ, ಲಾಯರ್ ಜಗದೀಶ್. ಎಸ್ ಪ್ರಿಯ ವೀಕ್ಷಕರ, ಈ ಬಾರಿಯ ಬಿಗ್ ಬಾಸ್ ಆರಂಭವಾದಾಗ ಬಿಗ್ ಬಾಸ್ಗೆ ಸ್ಟಾರ್ಟಿಂಗಲ್ಲಿಯೇ ಒಂದು ಜೋಶ್ ಕೊಟ್ಟು ಸಾಕಷ್ಟು ಅಭಿಮಾನಿಗಳನ್ನ ಬಿಗ್ ಬಾಸ್ನತ್ತ ಮತ್ತೆ ಸೆಳೆಯುವಂತೆ ಮಾಡಿದ್ದು ಲಾಯರ್ ಜಗದೀಶ್. ಆದರೆ ಲಾಯರ್ ಜಗದೀಶ್ ಮಾಡಿದಂತಹ ಅದೊಂದು ಪ್ರಮಾದದಿಂದಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬರಬೇಕಾಗಿ ಬಂತು. ಇಲ್ಲಿಯೇ ನೋಡಿ ಈ ಬಾರಿಯ ಬಿಗ್ ಬಾಸ್ನ ಮೇಜರ್ ಟರ್ನಿಂಗ್ ಪಾಯಿಂಟ್ ಶುರುವಾಗೋದು. ಬಿಗ್ ಬಾಸ್ ಯಾವಾಗ ಜಗದೀಶ್ ಹಾಗೇನೆ ಮತ್ತೊಬ್ಬ ಸ್ಪರ್ಧಿಯನ್ನ ಮನೆಯಿಂದ ಹೊರ ಹಾಕ್ತೋ ಆಗ ಬಿಗ್ ಬಾಸ್ ತಾನು ಮುಂಚೆ ಹಾಕಿಕೊಂಡಂತಹ ಎಲ್ಲಾ ರೂಪುರೇಷೆಯನ್ನ ಕೂಡ ಬದಲು ಮಾಡಿಕೊಳ್ಳಬೇಕಾಗಿ ಬಂತು. ಬಹುಶಃ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬೇರೆ ಯಾರನ್ನಾದ್ರೂ ಬಿಗ್ ಬಾಸ್ ಮನೆಯೊಳಗೆ ಬಿಡುವಂತಹ ಯೋಚನೆಯನ್ನ ಹಾಕಿಕೊಂಡಿರೂ ಇರಬಹುದು. ಆದ್ರೆ ಜಗದೀಶ್ ಹೋದ ನಂತರ ಆತನ ಸ್ಥಾನವನ್ನ ತುಂಬುವಂತಹ ಸ್ಪರ್ಧಿ ಬಿಗ್ ಬಾಸ್ಗೆ ಬೇಕಿತ್ತು. ಜನರನ್ನ ತನ್ನತ್ತ ಸೆಳೆದುಕೊಳ್ಳುವಂತಹ ಸ್ಪರ್ಧಿಯನ್ನ ಬಿಗ್ ಬಾಸ್ ಹುಡುಕಿಕೊಳ್ತಾ ಇತ್ತು. ಆಗ ಬಿಗ್ ಬಾಸ್ಗೆ ಕಂಡಿದ್ದು ಹನುಮಂತ. ಇದು ಹನುಮಂತ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದಿಕ್ಕೆ ಜಗದೀಶ್ ಹೇಗೆ ಕಾರಣನಾದ್ರು ಅನ್ನೋ ಕುರಿತಾಗಿ ವಿಚಾರ. ಇನ್ನು ರಜತ್ ವಿಚಾರಕ್ಕೆ ಬರೋಣ. ರಜತ್ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕವೇ ಬಿಗ್ ಬಾಸ್ಗೆ ಬಂದವರು. ಇಲ್ಲಿಯೂ ಸಹ ಹನುಮಂತನಂತಹ ಒಂದು ಪರಿಣಾಮ ರಜತ್ರನ್ನ ಆಯ್ಕೆ ಮಾಡೋದ್ರಲ್ಲಿ ಬಿಗ್ ಬಾಸ್ ತಂಡದ ಮೇಲೆ ಬಿದ್ದಿರಬಹುದು. ಅದಕ್ಕೂ ಸಹ ಜಗದೀಶ್ ಅವರೇ ಕಾರಣ ಪರೋಕ್ಷವಾಗಿ ಆಗಿದ್ದಾರೆ. ಇನ್ನು ಭವ್ಯ ಹಾಗೇನೆ ಮೋಕ್ಷಿತ ವಿಚಾರಕ್ಕೂ ಬರೋದಾದ್ರೆ, ಭವ್ಯ ಬಿಗ್ ಬಾಸ್ಗೆ ಈಗ ಫಿನಾಲೆಯನ್ನ ತಲುಪಿದ್ದಾರೆ. ಆದ್ರೆ ಬಿಗ್ ಬಾಸ್ಗೆ ಭವ್ಯ ಫಿನಾಲೆಯನ್ನ ತಲುಪಿದ್ದಾರೆ ಅಂದ್ರೆ ಅಲ್ಲಿ ಹನುಮಂತ ಕೊಟ್ಟಂತಹ ಆ ಜೀವ ಭಿಕ್ಷೆಯನ್ನ ಯಾವುದೇ ಕಾರಣಕ್ಕೂ ಮರೆಯೋಕೆ ಸಾಧ್ಯ ಇಲ್ಲ. ಹನುಮಂತನ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಹನುಮಂತ ಸುಮ್ಮನಿದ್ದ. ಅದೇ ಕಾರಣಕ್ಕಾಗಿಯೇ ಭವ್ಯ ಈಗ ಇಲ್ಲಿ ತನಕ ಬಂದಿದ್ದಾರೆ. ಒಂದ್ ವೇಳೆ ಹನುಮಂತ ಅಲ್ಲಿಯೇ ತಿರುಗಿ ಬಿದ್ದಿದ್ರೆ ಭವ್ಯ ಆಟ ಮುಗಿದು ಹೋಗ್ತಾ ಇತ್ತು. ಇನ್ನ ಮೋಕ್ಷಿತ ಪೈ ಕೂಡ ಹನುಮಂತನ ಕೃಪಕಟಾಕ್ಷದಿಂದಲೇ ಈಗ ಫಿನಾಲೆಗೆ ಬಂದು ತಲುಪಿರೋದು. ಈ ಹನುಮಂತ ಯಾಕೆ ಬಂದ, ಬಿಗ್ ಬಾಸ್ ಮನೆಯೊಳಗೆ ಯಾಕೆ ಆತನ ಪ್ರವೇಶ ಆಯ್ತು ಅಂತ ನೋಡಿದ್ರೆ ಅದರ ಮೂಲ ಸಿಗೋದು ಜಗದೀಶ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ ಕಾರಣ. ಎಲ್ಲವನ್ನ ನೋಡಿದ್ರೆ ಈ 4 ಸ್ಪರ್ಧಿಗಳಿಗೂ ಜಗದೀಶ್ಗೂ ಒಂದು ನಂಟಿದೆ. ಜಗದೀಶ್ ಬಿಗ್ ಬಾಸ್ ಮನೆಗೆ ಬಂದು ಅಬ್ಬರಿಸಿ ತನ್ನ ಪ್ರಮಾದದಿಂದ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ ಕಾರಣಕ್ಕಾಗಿಯೇ ಇವರೆಲ್ಲರಿಗೂ ಬಿಗ್ ಬಾಸ್ಗೆ ಒಂದು ಅವಕಾಶ ಸಿಕ್ತು. ಈ ಹಂತಕ್ಕೆ ಬರೋದಕ್ಕೆ ಒಂದು ಅವಕಾಶ ಸೃಷ್ಟಿಯಾಯಿತು. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ಈ ಬಾರಿಯ ಬಿಗ್ ಬಾಸ್ನ ಯಾರು ಗೆಲ್ಬಹುದು? ಈ 4ರಲ್ಲಿ ಯಾರು ಗೆಲ್ಬಹುದು? ಅಥವಾ ಮುಗ್ರಂ ಮಂಜು ಅಥವಾ ತ್ರಿವಿಕ್ರಮ್ ಏನಾದ್ರೂ ಗೆಲ್ಲುವಂತಹ ಸಾಧ್ಯತೆ ಇದೆಯಾ? ಈ ಕುರಿತು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.